ಫ್ರೆಂಡ್ಸ್, ವೆಲ್ಕಮ್ ಟು ವನಿರಾಜ್ ಲೈವ್. ಇವತ್ತು ಬೆಳಗ್ಗೆಯಿಂದ ಲೈವ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೇಗಿರುತ್ತೆ ಇವತ್ತು ನೋಡೋಣ. ಇವತ್ತು ತಿಂಡಿಗೆ ಬಂದು ಬಳಿಯೋ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ. ಹಾಗೆ ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಇದೆ, ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಾಳುಗಳೆಲ್ಲ ಬಿತ್ತಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗಿರುತ್ತೆ ಇವತ್ತೊಂದು ದಿನ ನೋಡೋಣ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಬಳಿಯೋ ರೊಟ್ಟಿ ಒಬ್ಳಿಗೆ ಅಂತ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಿಟ್ಟೊಳಗಡೆ ನೀರು ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿದ್ದೀನಿ. ಇದು ಬಂದು ಅಕ್ಕಿ ಹಿಟ್ಟಲ್ಲ ನಾನು ಮಾಡ್ತಾ ಇರೋದು, ಬೆರಕೆ ಹಿಟ್ಟು, ಅದೇ ಮೆಂತ್ಯ ಹಿಟ್ಟಲ್ಲಿ ರೊಟ್ಟಿ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ. ಯಾಕೋ ಅನ್ನ ತಿನ್ನಬೇಕು ಅನ್ನಿಸಲಿಲ್ಲ, ಅದಕ್ಕೆ ಮೆಂತ್ಯದ ಹಿಟ್ಟಲ್ಲಿ ಬಳಿಯೋ ರೊಟ್ಟಿ ಮಾಡ್ತಾಯಿದ್ದೀನಿ ತೆವೆ ಮೇಲೆ. ಬನ್ನಿ ಹೇಗಿರುತ್ತೆ ನೋಡೋಣ, ತೋರಿಸ್ತೀನಿ. ಚಿಟ್ಟಿದ್ದೀನಿ ಕಾಯೋದಕ್ಕೆ. ಕಾದಾದ್ಮೇಲೆ ಬಳಿತೀನಿ. ನೋಡಿ, ಕಾದಿದೆ. ಇವಾಗ ಇದನ್ನು ಕಮ್ಮಿ ಉರಿ ಮಾಡ್ಕೊಳ್ಳಿ. ಫಸ್ಟು ಕಲಸಿಟ್ಟಿದ್ನೆಲ್ಲ ಇಟ್ಟು ಅದನ್ನು ಹಂಚು ಮೇಲೆ ಹಾಕಿ ಹೀಗೆ ಬಟ್ಲಲ್ಲಿ ನೀರು ಇಟ್ಕೋಬೇಕು. ನೀರು ಇಟ್ಕೊಂಡು ಹಿಂಗೆ ಸ್ವಲ್ಪ ಸ್ವಲ್ಪನೇ ಹಿಂಗೆ ಎಳಿತಾ ಬರಬೇಕು ಸುತ್ತಾ. ತುಂಬ ತೆಳುವಾಗೂ ಕೂಡ ಬೆಳ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬಳಿಯೋ ರೊಟ್ಟಿ ಸೂಪರಾಗಿರುತ್ತೆ. ನೋಡಿ ಈಗ ರೌಂಡಾಗಿ ಬೆಳೆದಿದ್ದೀನಿ. ಇವಾಗ ಸ್ವಲ್ಪ ಈಗ ಏನು ಮಾಡಬೇಕು, ಸ್ವಲ್ಪ ಬೆಂದಮೇಲೆ ನೀರು ತೊಗೊಂಡು ಸುತ್ತ ಈಗ ಈ ಥರ ಒರೆಸ್ಬೇಕು. ಹಾಗೆ ಸ್ವಲ್ಪ ಸುತ್ತ ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ಏಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೋಡಿ ಇಷ್ಟೇ. ಈಗ ಎರಡು ಕಡೆನೂ ಚೆನ್ನಾಗಿ ಬೇಯಿಸಿ, ನಿಮಗೆ ಗರ್ಗರಿಯಾಗಿ ಬೇಕಾ ಗರ್ಗರಿಯಾಗಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಮೆತ್ತಗೆ ಬೇಕಾದ್ರೆ ಮೆತ್ತಗೆ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ರೆಡಿ ಆಯಿತು ರೊಟ್ಟಿ. ತಟ್ಟೆಗೆ ಹಾಕ್ತಾಯಿದ್ದೀನಿ. ಈ ರೊಟ್ಟಿಗೆ ಉಪ್ಪೆಸರು, ಖಾರ ಹಾಗೆ ತುಪ್ಪ ಹಾಕೊಂಡು ತಿಂತಾರೆ. ಇನ್ನು ತಿನ್ನಬೇಕು ಅನಿಸ್ತಾ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಇವತ್ತು ಸ್ವಲ್ಪ ಪ್ಲೇಸಲ್ಲಿ ಸೊಪ್ಪುಗಳನ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟು ಅದನ್ನು ತೋರಿಸ್ತೀನಿ. ಜಾಗ ಖಾಲಿ ಇತ್ತು, ಅಲ್ಲಿಗೆಲ್ಲ ಮೂಲಂಗಿ ಹಾಕಿದ್ದೀನಿ ಸಾಲಾಕಿ. ಈಗ ಇಲ್ಲಿಗೆ ಬಂದು ಈ ಪ್ಲೇಸ್ಗೆ ಕೊತ್ತಂಬರಿ ಹಾಕಿದ್ದೀನಿ, ಈ ಪ್ಲೇಸ್ಗೆ ಸಬ್ಸಿಗೆ ಹಾಕಿದ್ದೀನಿ. ಇಲ್ಲಿಗೆ ಬಂದು ಇದು ಉಪ್ಸಾರಿನ ಸೊಪ್ಪು. ನೋಡಿ ಈ ಥರ ಇರುತ್ತೆ. ಇದು ಸಣ್ಣ, ಅದೇ ಉಪ್ಸಾರು ಮಾಡೋದಕ್ಕೆ ಹಾಕ್ತೀವಲ್ಲ ಮಸೊಪ್ಪು ಸಾರಿಗೆ, ಇದು ಕಾಳುಗಳಿದು ಇಲ್ಲಿಗೆ ಹಾಕ್ತೀನಿ. ಇವಾಗ ಈ ಥರ ಇರುತ್ತೆ. ಸ್ವಲ್ಪನೇ ಹಿಂಗೆ ನೆಲದ ಮೇಲೆ ಈ ಥರ ಒಂದೇ ಈ ಥರ ಚೆಲ್ಲಬೇಕು. ಈ ಥರ ಸ್ವಲ್ಪ ಈ ಥರ ಹರಡೋ ರೀತಿ ಹಾಕಬೇಕು. ಈ ಥರ ಇಲ್ಲಿ ಒಂದೇ ತವಾಗೈತೆ ನೋಡಿ, ಈ ಥರ ಹರಡಬೇಕು, ಭೂಮಿಗೆ ಚೆಲ್ಲಬೇಕು. ಈ ಥರ ಚೆಲ್ಲಿದ್ದೀನಿ. ಈಗ ಇದಕ್ಕೆ ಮಣ್ಣು ಮುಚ್ಚಬೇಕು. ಈ ಥರ ಫುಲ್ ಅದು ಕ್ಲೋಸ್ ಆಗೋ ರೀತಿ, ಕಾಳೆಲ್ಲ ಕ್ಲೋಸ್ ಆಗೋ ರೀತಿ ಈ ಥರ ಮಣ್ಣು ಮುಚ್ಚಬೇಕು. ಫುಲ್ ಕ್ಲೋಸ್ ಮಾಡಿ. ಅದು ಮೊಳಕೆ ಬಂದು ಗಿಡ ಉಡಬೇಕಲ್ವ, ಅದಕ್ಕೆ ಫುಲ್ಲು ಕ್ಲೋಸ್ ಮಾಡಬೇಕು ಮಣ್ಣು. ಈ ಥರ ಕ್ಲೋಸ್ ಮಾಡಿ. ನೋಡಿ, ಈ ಜಾಗಕ್ಕೆಲ್ಲ ಈ ಥರ ಮಣ್ಣು ಉದುರಿಸ್ಬೇಕು. ನೋಡಿ ಈಗ ಈ ಥರ ಫುಲ್ ಕ್ಲೋಸ್ ಮಾಡಬೇಕು. ಯಾವುದೇ ಪ್ಲೇಸಲ್ಲಿ ಏನಾದ್ರು ಹಾಕ್ತೀವಿ ಅಂತ ಅಂದರೆ ಫಸ್ಟು ಒಂದು ಸತ್ತೆ ಇಲ್ ರೀತಿ ಕೆತ್ಕೋಬೇಕು. ಏನು ಸತ್ತೆ ಇರಬಾರ್ದು. ಇದು ಬಂದು ಬೆಂಡೆಕಾಯಿ ಬಿತ್ತ, ಓಕೆನಾ. ಈ ಬೆಂಡೆಕಾಯಿ ಬಿತ್ತ ಸೈಡ್ಗೆ ಒಂದೊಂದು ಹಾಕ್ಬೋದು. ಒಂದೊಂದು ಹಾಕ್ತೀನಿ ನೋಡಿ ಯಾವ ರೀತಿ ಹಾಕ್ತೀನಿ ಅಂತ. ದೂರಕ್ಕೆ ಒಂದೊಂದು ಹಾಕಬೇಕು. ಇದನ್ನು ಅಂದರೆ ಗಿಡ ದಟ್ಟವಾಗಿ ದೊಡ್ಡದಾಗಿ ಬೆಳೆಯುತ್ತಲ್ಲ, ಒಂದೊಂದು ಹಾಕಬೇಕು ಅಂತ. ಬನ್ನಿ ಹಾಕಿ ತೋರಿಸ್ತೀನಿ. ಇಲ್ಲೊಂದು ಹಾಕ್ತಾಯಿದ್ದೀನಿ ಅಂತ ಅಂದರೆ ದೂರಕ್ಕೆ ಎರಡು ಹಾಕಿ, ಒಂದಕ್ಕೆ ಎರಡು ಹಾಕಿ, ಓಕೆನಾ. ಒಂದು ಹೋದ್ರೂ ಒಂದು ಉಡುತ್ತೆ ಅಂತ. ಈ ಥರ ದೂರಕ್ಕೆ ಒಂದು ಎರಡು ಮೂರು ಆ ಥರ ಹಾಕಿ. ಗಿಡ ಅಂತೂ ಮನೆ ಹತ್ರ ಒಂದು 2 ಗಿಡ ಹಾಕೊಳ್ಳಿ ಸಾಕು. ಎಷ್ಟು ಬೆಂಡೆಕಾಯಿ ಬಿಡ್ತವೆ ಗೊತ್ತಾ. ನೀವು ಸಾಕು ಅನ್ನೋದಂಕನೂ ಬೆಂಡೆಕಾಯಿ ಬಿಡ್ತವೆ. ನೀವಾಗೆ ಬೇಜಾರಾಗಿ ಕಿತ್ತಾಕಬೇಕು, ಅಲ್ಲಿ ಗಂಟ ಬಿಡ್ತವೆ. ನೋಡಿ ಇಷ್ಟಕ್ಕಾಗಿದ್ದೀನಿ. ಸುಮಾರು ಒಂದು 10-12 ದಿವಸದೊಳಗೆಲ್ಲ ಗಿಡಗಳು ಬಂದ್ಬಿಡ್ತವೆ. ಆಗೊಂದ್ಸಲಿ ತೋರಿಸ್ತೀನಿ. ನೋಡಿ ಈಗಿತ್ತು ನಮ್ಮ ಗಾರ್ಡನ್ ಕೆಲಸ. ಹೀಗಿತ್ತು ಇವತ್ತು ಇಲ್ಲಿಯ ಕೆಲಸ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.